ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪ್ರಮುಖವಾದ ಯೋಜನೆ ಅಂತ ನಾವು ಹೇಳ್ಬೋದು. ಈ ಯೋಜನೆಯನ್ನು ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಹೋದ ವರ್ಷದಿಂದ ಈ ಒಂದು ಯೋಜನೆಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಸರ್ಕಾರದಿಂದ ಅನುದಾನ ಮೀಸಲಾಗಿಟ್ಟಿದ್ದಾರೆ ಮತ್ತು ಈ ಒಂದು ಅನುದಾನ ರಾಸಾಯನಿಕ ಕೃಷಿ ಹಾಗೂ ಸಾವಯವ ಕೃಷಿ ಇವುಗಳಿಗಿಂತ ವಿಭಿನ್ನವಾಗಿದೆ. ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಇವೆರಡು ರಾಸಾಯನಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ವಿಭಿನ್ನವಾಗಿದೆ. ಇದರಲ್ಲಿ ಯಾವುದೇ ಒಂದು ಕಡಿಮೆ ಖರ್ಚಿನಲ್ಲಿ ಯಾವುದೇ ಖರ್ಚಿರಲಾರದೆ ರೈತ ತನ್ನ ಉಳುಮೆಯನ್ನು ಮಾಡಬಹುದು ಮತ್ತು ಅಧಿಕ ಲಾಭವನ್ನು ಕೂಡ ಪಡೆಯಬಹುದು. ಇದರಲ್ಲಿ ಈ ಶೂನ್ಯ ಬಂಡವಾಳ ಕೃಷಿಯಲ್ಲಿ 4 ಮುಖ್ಯವಾದ ವಿಧಾನಗಳಿವೆ. ಅವುಗಳಲ್ಲಿ ಬೀಜಾಮೃತ, ಜೀವಾಮೃತ, ಬೆಳೆಗಳ ಹೊದಿಕೆ ಮತ್ತು ವಾಫಾಸ್ ಈ ಒಂದು 4 ಆಧಾರಗಳನ್ನು ಒಳಗೊಂಡು ಈ ನೈಸರ್ಗಿಕ ಕೃಷಿಯನ್ನು ನಮ್ಮ ರೈತರು ಇವತ್ತು ಅಳವಡಿಸಿಕೊಂಡಿದ್ದಾರೆ. ಈ ಒಂದು ನೈಸರ್ಗಿಕ ಕೃಷಿ ಮಹಾರಾಷ್ಟ್ರದ ಪ್ರಗತಿಪರ ರೈತರಾದ ಶ್ರೀಮಾನ್ ಸುಭಾಷ್ ಪಾಳೇಕರ್ ಅವರ ಒಂದು ನೇತೃತ್ವದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮತ್ತು ಹೊರ ದೇಶಗಳಲ್ಲಿ ಕೂಡ ಇದು ಪ್ರಾಮುಖ್ಯತೆಯನ್ನು ಇವತ್ತು ಹೊಂದಿದೆ. ಸೊ ಇದಕ್ಕಾಗಿ ನಾವು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಈ ನೈಸರ್ಗಿಕ ಕೃಷಿಯ ಜೊತೆ ರಾಸಾಯನಿಕ ಕೃಷಿ ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಯಾವ ರೀತಿ ಬೆಳೆಗಳನ್ನು ನಾವು ಬೆಳಿಬೇಕಾಗುತ್ತೆ ಅದನ್ನು ನಾವು ಕಂಪ್ಯಾರಿಸನ್ ನಾವು ಮಾಡ್ತಾ ಇದ್ದೀವಿ. ಇದು ಮಾಡಿ ಇದನ್ನು ರೈತರಿಗೆ ಮನದಟ್ಟುವ ಹಾಗೆ, ಇದು ನೈಸರ್ಗಿಕ ಕೃಷಿಯಿಂದ ಸಾಕಷ್ಟು ಲಾಭ ಪಡೆಯುತ್ತಿದ್ರೆ, ಯಾಕಂದರೆ ಇಲ್ಲಿ ಖರ್ಚು ಕಡಿಮೆ ಆಗುತ್ತೆ. ಆದಾಯ ಅಷ್ಟೇ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಬಟ್ ಖರ್ಚು ಕಡಿಮೆ ಆಗೋದ್ರಿಂದ ನಿವ್ವಳ ಲಾಭ ರೈತರಿಗೆ ಜಾಸ್ತಿ ಸಿಗ್ತಂಬ ಒಂದು ತರ್ಕ ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಅಳವಡಿಕೆ ಆಗಿದೆ. ಸೊ ಇನ್ನು ಮುಂದಿನ ವರ್ಷಗಳಲ್ಲಿ ಈಗ ನಾವು ತಾಕುಗಳನ್ನು ಮಾಡ್ತಾ ಇದ್ದೀವಿ. ಹೋದ ವರ್ಷದಿಂದ ತಾಕುಗಳನ್ನು ಹಾಕಿದ್ದೀವಿ. ಅದರ ಒಂದು ಫಲಿತಾಂಶ ಏನು ಬರ್ತದೆ ಅದನ್ನು ನಮ್ಮ ರೈತರ ಮುಂದೆ ಕೃಷಿ ವಿಶ್ವವಿದ್ಯಾಲಯ ಇಡಲಿಕ್ಕೆ ಇಚ್ಛೆ ಪಡ್ತದೆ ಅಂತ ಹೇಳಕ್ಕೆ ನನಗೆ ಸಂತೋಷ ಅನಿಸ್ತದೆ. ಈ ಒಂದು ವಿಡಿಯೋದಲ್ಲಿ ನೈಸರ್ಗಿಕ ಕೃಷಿ ಮಾಡುವಂಥ ವಿಧಾನಗಳನ್ನು ವಿವರವಾಗಿ ತೋರಿಸಲಾಗಿದೆ. ಈ ಒಂದು ವಿಧಾನಗಳನ್ನು ನಮ್ಮ ರೈತರು ಅಳವಡಿಸಿಕೊಂಡು ಅದರ ಒಂದು ಸದುಪಯೋಗ ಪಡೆದುಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಕೃಷಿಯಲ್ಲಿ ನಾವು ವಿವಿಧ ಬೆಳೆಗಳ ಉತ್ಪಾದನೆ ಹೆಚ್ಚಿಗೆ ಪಡೆಯಲು ಹಲವಾರು ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಕೆಲವು ದಶಕಗಳಿಂದ ಉಪಯೋಗ ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ನಮ್ಮ ಹೊಲದಲ್ಲಿ ಬೆಳೆಯುವಂಥ ಬೆಳೆಗಳ ಪದಾರ್ಥ ಏನಿದೆ ಅದು ಕೀಟನಾಶಕ ಭರಿತ ಮತ್ತು ಹಲವಾರು ಈ ಗೊಬ್ಬರಗಳ ಒಂದು ಪ್ರಮಾಣದಿಂದ ಕೂಡಿದ್ದು, ಇದರಿಂದ ನಮಗೆ ರೈತರಿಗೆ ಒಂದು ಇಳುವರಿ ಪಡೆಯುವಂಥ ಸಾಮರ್ಥ್ಯ ವರ್ಷನೇ ಕಡಿಮೆ ಆಗ್ತಾ ಹೋಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಇದಲ್ಲದೆ ಈಗ ರೈತರ ಒಂದು ಆದಾಯ ಕಡಿಮೆನೂ ಆಗ್ತಾ ಇದೆ. ಆದ್ದರಿಂದ ನಾವು ಈ ರೈತರ ಆದಾಯ ಮತ್ತು ಉತ್ಪಾದನೆ, ಬೆಳೆಗಳ ಉತ್ಪಾದನೆ ಕಾಪಾಡಿಕೊಳ್ಳಲು ಈ ನಮ್ಮ ನೈಸರ್ಗಿಕವಾಗಿ ಏನು ಸಿಗ್ತವೆ ಕೆಲವೊಂದು ವಸ್ತುಗಳನ್ನು, ಅವುಗಳನ್ನು ಬಳಸಿ ಒಂದು ಉತ್ಪಾದನೆ ಸುಸ್ಥಿರಗೊಳಿಸಲು ಮತ್ತು ರೈತರ ಒಂದು ವೆಚ್ಚ ಕಡಿಮೆ ಮಾಡಲು ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಯೋಜನೆ ಅಳವಡಿಸಲಾಗಿದೆ. ಈ ಯೋಜನೆ ಈಗ ಪ್ರಯೋಗ ಹಂತದಲ್ಲಿದ್ದು, ಇದನ್ನು ನಾವು ನಮ್ಮ ಪ್ರಾಯೋಗಿಕವಾಗಿ ಪರೀಕ್ಷಿಸಿ ಅದನ್ನು ಕೆಲವೊಂದು ರೈತರ ಹೊಲಗಳಲ್ಲಿ ಪರೀಕ್ಷಿಸಿ ತದನಂತರ ಇದನ್ನು ಹೆಚ್ಚಾಗಿ ರೈತರು ಬಳಸಲು ಅನುಕೂಲವಾಗುವಂತೆ ಮಾಡುವಂಥ ಯೋಜನೆ ಇದು. ಇದರಲ್ಲಿ ಈ ಒಂದು ಚಿತ್ರದಲ್ಲಿ ತಾವು ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳನ್ನು ಬಳಸಿ ತಮ್ಮ ಬೆಳೆಗಳಿಗೆ ಬೇಕಾಗುವಂಥ ಪರಿಕರಗಳನ್ನು, ಈಗ ಕೆಲವೊಂದು ಪೋಷಕಾಂಶ ಸಿಗುವಂಥ ವಸ್ತುಗಳು ಹಾಗೂ ಕೀಟ ಅಥವಾ ರೋಗ ನಾಶ ಮಾಡುವಂಥ ಪರಿಕರಗಳನ್ನು ಹೇಗೆ ತಯಾರು ಮಾಡುವುದಂತ ಈ ಒಂದು ಚಿತ್ರದಲ್ಲಿ ತೋರಿಸಲಾಗುತ್ತದೆ. ಇದನ್ನು ತಾವು ರೈತರು ಹೆಚ್ಚಾಗಿ ಮನದಟ್ಟು ಮಾಡಿಕೊಂಡು ಪರಿಕರಗಳನ್ನು ತಾವೇ ಸ್ವತಃ ತಯಾರಿಸಿ ತಮ್ಮ ಹೊಲದಲ್ಲಿ ಉಪಯೋಗಿಸಿದ್ದಾದರೆ ತಾವು ವೆಚ್ಚನೂ ಕಡಿಮೆ ಮಾಡಬಹುದು. ಅದಲ್ಲದೆ ಈ ಗೊಬ್ಬರ ಮತ್ತು ಈ ಕೀಟನಾಶಕಗಳು ಅಥವಾ ಕೆಮಿಕಲ್ಸ್ ಬಳಸುವಂಥ
ವಿಧಾನ ಏನು ಇದನ್ನು ಕಡಿಮೆಗೊಳಿಸಿ ತಮ್ಮ ಆದಾಯ ಹೆಚ್ಚಿಸಿಕೊಳ್ಳಬಹುದು ಅಂತ ನಾವು ಆಶಿಸಿ ಈ ಒಂದು ಛಾಯಾಗ್ರಹವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ.